ಪುಡಿ ದೋಸೆ ಮಿಲ್ಲೆಟ್ ಮಸಾಲೆ ದೋಸೆ ಅಂಗಳದಲ್ಲಿ ನನ್ನ ನಿನ್ನ ನಾನು ಚಟ್ನಿ ಸೂಪರ್. ಎಂದಿದೆ ಆಗೋಯ್ತಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ರಂಜು ವ್ಲಾಗ್. ಸೊ ಬೇಸಿಕಲಿ ಇದು ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ಮಿಡ್ ನೈಟ್ ಪ್ಲ್ಯಾನ್ ಮಾಡಿದ್ವಿ, ಅರ್ಲಿ ಮಾರ್ನಿಂಗ್ ಡ್ರೈವ್ ಸ್ಟಾರ್ಟ್ ಆಯಿತು. ಜೆಟ್ ಲ್ಯಾಗ್ ನನಗಿರಬೇಕಾಗಿತ್ತು, ಬಟ್ ಲುಕ್ಸ್ ಲೈಕ್ ಮೈ ಕಸಿನ್ಸ್ ಆರ್ ಟೋಟ್ಲಿ ಗಾಟ್ ದ ಜೆಟ್ ಲ್ಯಾಗ್ ಇನ್ಸ್ಟೆಡ್. ಸೊ ಈಗ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ತೊಗೊಂಡಿದ್ದೀನಿ. ಎನಿವೇಸ್ ಐ ಆಮ್ ನಾಟ್ ಹಂಗ್ರಿ. ಸೊ ಮಿಲ್ಲೆಟ್ ಮಸಾಲೆ ದೋಸೆ ಮಿಲ್ಲೆಟ್ ಮಸಾಲೆ ದೋಸೆ ಆರ್ಡರಿಂಗ್ ಟೈಮಲ್ಲಿ ಕನ್ಫ್ಯೂಷನ್ ಓವರ್ಲೋಡೆಡ್ ಆಗಿತ್ತು. ಸೋ ಮೆನಿ ಬ್ರೇಕ್ಫಾಸ್ಟ್ ಆಪ್ಷನ್ಸು. ನನಗನ್ನಿಸ್ತು ಆಗ ಇವ್ರನ್ನೆಲ್ಲ ಕ್ಯಾನಡಾಗೆ ಕರ್ಕೊಂಡು ಹೋಗಬೇಕು, ಇವ್ರಿಗೆ ಬರೀ ಆವಾಗ ಬೇಗಲ್ ಮತ್ತು ಕಾಫಿ ಅಲ್ಲೇ ಸೆಟ್ಲ್ ಆಗಬೇಕು. ಇಷ್ಟು ಆಪ್ಷನ್ಸ್ ಅಂತೂ ನಮ್ಗೆ ಅಲ್ಲೆಲ್ಲ ಇಲ್ಲವೇ ಇಲ್ಲ. ಆನೆಸ್ಟ್ಲಿ ದ ಬ್ರೇಕ್ಫಾಸ್ಟ್ ವಾಸ್ ಸೋ ಅಮೇಝಿಂಗ್. ನನಗೆ ಐ ವಾಸ್ ನಾಟ್ ಹಂಗ್ರಿ ಬಿಕಾಸ್ ಐಮ್ ನಾಟ್ ಅ ಬ್ರೇಕ್ಫಾಸ್ಟ್ ಪರ್ಸನ್, ಬಟ್ ಇವ್ರು ತಿಂದಿದ್ದನ್ನೆಲ್ಲ ನೋಡಿ ಐ ಜಸ್ಟ್ ಎಂಜಾಯ್ಡ್. ಇನ್ ತಮಿಳ್ನಾಡು ದ ದೋಸಾಸ್ ಆರ್ ವೆರಿ ಫೇಮಸ್. ಸೊ ಇಲ್ಲಿ ಅವರು ಈಗ ಪುಡಿ ದೋಸೆ ಮಾಡ್ತಿದ್ದಾರೆ. ಆನೆಸ್ಟ್ಲಿ ದ ಹೋಟೆಲ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಕ್ಲೀನ್ಲಿನೆಸ್ಸು ನೋಡಿದ್ರೆ ಫುಲ್ ಸ್ಯಾಟಿಸ್ಫೈಡ್ ಆಯಿತು. ಹೈಜೀನ್ ಟಾಪ್ ನಾಚ್. ಸ್ಟಾಫ್ ಕೂಡ ತುಂಬ ಪೊಲೈಟ್ ಆಗಿ ಮತ್ತು ಸ್ವೀಟ್ ಆಗಿತ್ತು. ಸರ್ವಿಂಗ್ ಫಾಸ್ಟ್ ಇತ್ತು ಆ್ಯಂಡ್ ದೇ ಆಲ್ ಲೈಕ್ ಸ್ಮೈಲಿಂಗ್. ಸೊ ಹೇಗಿದೆ ನಿನ್ನ ದೋಸೆ? ಸೂಪರ್. ಏನು ದೋಸೆ ಇದು? ಮಿಲ್ಲೆಟ್ ರಾಗಿ ದೋಸೆ, ರಾಗಿ ಮಸಾಲೆ ದೋಸೆ. ಬೇಬಿ ನೀನೇನು ತಿಂತಿದ್ಯಾ? ಅಕ್ಷಯ್ ನೀವೇನು ಆರ್ಡರ್ ಮಾಡಿದ್ರಿ? ಮಸಾಲೆ ದೋಸೆ ಮಿಲ್ಲೆಟ್ ಮಸಾಲೆ ದೋಸೆ ಕೂಡ ತುಂಬ ಫ್ರೆಶ್ ಇತ್ತು. ಆನ್ ದ ವೇ ತಿರುವನ್ನಮಲೈ ಟೆಂಪಲ್ಗೆ ನೀವೇನೋ ಹೋಗ್ತಿದ್ರೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಈ ರೆಸ್ಟೋರೆಂಟ್ನ. ನಮ್ಮಣ್ಣ ಕಾಫಿ ಆರ್ಡರ್ ಮಾಡಿದ್ರು. ಸೊ ಫಸ್ಟ್ ಕಾಫಿ ಚೆಲ್ಲೋಯ್ತು. ಸೆಕೆಂಡ್ ಕಾಫಿ ಅಲ್ಲಿ ಇಟ್ಟಿದ್ದಾರೆ. ಈ ಆಂಟಿ ಬಂದು ಒಂದು ಕಾಫಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲರಿಗೂ ಫುಲ್ ಎನರ್ಜಿ. ಕಾರ್ ಇನ್ಸೈಡ್ ಕಾನ್ಸರ್ಟ್ ಸ್ಟಾರ್ಟ್ ಆಯಿತು. ಎಲ್ಲ ಸಿಂಗರ್ ಆದ್ವಿ. ನೀವೇ ಕೇಳಿ ನಮ್ಮ ಸಿಂಗಿಂಗ್. ಕೈಗಳ ನಿನದು ನಿನ್ನ ಕೈಗಳ ಜೊತೆ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ದುಃಖವ ಕಾಣುವ ತನ್ನ ಮನದಂತೆ ಕೊನಿಸಿ ಆಡುವ. ಟೆಂಪಲ್ ಅರೌಂಡ್ 10 to 11 AM ರೀಚ್ ಆದ್ರಿ ಬೆಳಗ್ಗೆ. ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ಆಟೋ ತೊಗೊಂಡು ಟೆಂಪಲ್ಗೆ ಹೋಗ್ಬೇಕಂತೆ. ಬಿಕಾಸ್ ನಾ ಕಾರ್ನ ಅಲೌ ಮಾಡ್ತಿರ್ಲಿಲ್ಲ ಫಾರ್ ಸಮ್ ರೀಸನ್ ದರ್ಶನ ಮಾಡೋದಕ್ಕೆ. ಟೆಂಪಲ್ಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ತುಂಬ ಕ್ರೌಡ್ ಇತ್ತು. ಸೊ ಮಿನಿಮಮ್ ದರ್ಶನ ವಿಲ್ ಟೇಕ್ ಅಬೌಟ್ 4 to 5 hours ಅಂತ. ಬಟ್ ಥ್ಯಾಂಕ್ ಗಾಡ್ ನನ್ನ ಕಸಿನ್ VIP ದರ್ಶನ ಅರೇಂಜ್ ಮಾಡಿದ್ಲು. ಸಮ್ ಹೌ ನಾವು ದರ್ಶನ ಮಾಡೋದಕ್ಕೆ ಒಳಗೆ ಹೋದ್ರಿ. ಹೊರ್ಗಡೆ ಬಂದಮೇಲೆ ಗೊತ್ತಾಯಿತು ನಮ್ದು ಹಿಂಗೋ 30 minutesಲ್ಲಿ ದರ್ಶನ ಕಂಪ್ಲೀಟ್ ಆಯಿತು. ಹೊರ್ಗಡೆ ಬಂದಮೇಲೆ ಜನ 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 ದೇವರೇ ಕಾಪಾಡಬೇಕು. ಥ್ಯಾಂಕ್ಸ್ ಟು ಮೈ ಕಸಿನ್. ಇಲ್ಲ ಅಂದಿದ್ರೆ ನಾನಂತೂ ವಾಪಸ್ಸೇ ಬರ್ತಾ ಇದ್ದೆ. ನಂದು ಇನ್ನೊಂದು ಅವತಾರ. ಎಲ್ಲ ನಿಮ್ಮನ್ನ ಒಂಥರ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದಾರೆ. ಲೈಕ್ ಐ ಮೀನ್ ಅಂದ್ರೆ ದೀಕ್ಷೆ ಏನಾದ್ರು ತಗೊಂಡಿದ್ದೀರಾ? ಅಲ್ಲಿ ಒಬ್ರು ಬಂದ್ಬಿಟ್ಟು ಸ್ವಾಮೀಜಿ ಹೇಳ್ತಿದ್ದಾರೆ ನಿನ್ ಸ್ಪಿರಿಚುವಲ್ ಪಾತ್ ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ಬಿಟ್ಟು. ಸೊ ಇಲ್ಲೇ ಬಿಟ್ಟು ಹೋಗೋದಾ?
ದರ್ಶನ್ ಸೊ ಮುಗಿಸ್ಕೊಂಡು ಈಗ ಹೊರಟ್ರಿ, ಮಳೆನೂ ಬರ್ತಿದೆ. ದರ್ಶನ ಎಲ್ಲ ಮುಗೀತು. ಸೊ ಹೊರ್ಗಡೆ ಬಂದಾಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ನಾನು ಕಂಪ್ಲೀಟ್ಲಿ ಡ್ರೆಂಚ್ಡ್, ಬಟ್ ಆನೆಸ್ಟ್ಲಿ ಐ ಲವ್ಡ್ ಇಟ್. ದ ಮೂಮೆಂಟ್ ಫೆಲ್ಟ್ ಸೋ ಪ್ಯೂರ್. ಅಲ್ಲಿಂದ ಸ್ಮಾಲ್ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೊರಟ್ರಿ. ಆನೆಸ್ಟ್ಲಿ ಸಮಥಿಂಗ್ ಅಬೌಟ್ ದಿಸ್ ಪ್ಲೇಸ್ ಜಸ್ಟ್ ಸ್ಟೇಸ್ ವಿತ್ ಯು. ಐ ಥಿಂಕ್ ಎಲ್ಲರೂ ಒಂದ್ಸಲಿ ಈ ಟೆಂಪಲ್ ವಿಸಿಟ್ ಮಾಡಲೇಬೇಕು. ಸ್ಟ್ರೇಟ್ ಹೊರಟಿದ್ದು ಮೆಸ್ಗೆ. ಫುಲ್ ಸೌತ್ ಇಂಡಿಯನ್ ಮೀಲ್ಸ್. ಈ ಮೆಸ್ ಕಂಪ್ಲೀಟ್ ತಮಿಳ್ನಾಡು ಅಥೆಂಟಿಕ್ ವೈಬ್ ಇದೆ. ಕ್ಲೀನ್ ಮತ್ತು ನೀಟಾಗಿತ್ತು. ಬನಾನಾ ಲೀವ್ಸ್ ಮೇಲೆ ಟ್ರೆಡಿಷ್ನಲ್ ಸ್ಟೈಲ್ ಹೋಮ್ ಫೀಲಿಂಗ್. ಸೋ ಮೆನಿ ವೆಜ್ ಆಪ್ಷನ್ಸ್, ಸಾಂಬಾರ್, ರಸಮ್, ಯುನೋ ಎಲ್ಲ ಟೇಸ್ಟ್ ಡಿಫ್ರೆಂಟ್, ಎಲ್ಲ ಸೂಪರ್. ಟೊಮೆಟೊ ಚಟ್ನಿ ಅಂತೂ ಸೂಪರಾಗಿತ್ತು. ನಾನು ಆನೆಸ್ಟ್ಲಿ ದಿಸ್ ಮೀಲ್ ಎಂಜಾಯ್ ಮಾಡಿದೆ. ಒಳ್ಳೇದಾಯಿತು ನಾನು ಬ್ರೇಕ್ಫಾಸ್ಟ್ ತಿಂದಿದ್ದು, ಬಿಕಾಸ್ ನನ್ನ ಲಂಚ್ನ ಅಂತೂ ತುಂಬ ಎಂಜಾಯ್ ಮಾಡಿದೆ. ಟ್ರಾವೆಲ್ ಟಯರ್ಡ್ನೆಸ್ ಎಲ್ಲ ಗಾನ್. ಫುಡ್ ಇಟ್ ಸೆಲ್ಫ್ ಬಿಕಮ್ ನನ್ನ ಥೆರಪಿ. ಫುಡ್ ತಿಂದಾದ್ಮೇಲೆ ಅಂತೂ ನನಗೆ ಸೂಪರ್ ಸ್ಯಾಟಿಸ್ಫೈಡ್. நல்லா இருக்கா சாப்பாடு? வித் சட்னி கிரீன். ಊಟ ಫುಲ್ ಎಂಜಾಯ್ ಮಾಡಿ ಸ್ಟ್ರೇಟ್ ಡ್ರೈವ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ವಿ. ನನಗೆ ಲಿಟ್ಲ್ ಅರ್ಲಿ ಹೋಮ್ ರೀಚ್ ಆಗಬೇಕಾಗಿತ್ತು. ಈವ್ನಿಂಗ್ನಲ್ಲಿ ನಾನು ಆಲ್ರೆಡಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋ ಪ್ಲ್ಯಾನ್ ಇದೆ. ಸೊ ಒಂದು ಫನ್ನಿ ಅಬ್ಸರ್ವೇಷನ್ ಏನು ಅಂದರೆ, ನಾನಿರೋದು ಕ್ಯಾನಡಾ ಅಲ್ಲಿ. ಸೊ ಅಲ್ಲಿ 100 ಕಿಲೋಮೀಟರ್ಸ್ ನಾವು ಡ್ರೈವ್ ಮಾಡಿದ್ರು ಒಂದು ಪಿಟ್ ಸ್ಟಾಪ್ ಕೂಡ ಇಲ್ಲ. ಬಟ್ ಇಂಡಿಯಾಲಿ, ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾಲಿ, ಎವ್ರಿ 50-100 ಕಿಲೋಮೀಟರ್ಸ್ ನಮಗೆ ಈ ಕೋಕೋನಟ್ ಸ್ಟಾಪ್, ಟೀ ಸ್ಟಾಲ್, ಸೋ ಫನ್ ಜರ್ನಿ ಇಟ್ ಸೆಲ್ಫ್. ಇಟ್ಸ್ ಬಿಕಮ್ ಸೆಲೆಬ್ರೇಷನ್ ಆ್ಯಕ್ಚುಲಿ ಇಲ್ಲಿ. ಸೊ ಆನ್ ದ ವೇ ಕೋಕೋನಟ್ ನೋಡಿದ್ರಿ. ಸೊ ಸ್ಟಾಪ್ ಕಂಪಲ್ಸರಿ ಇತ್ತು. ಸೊ ಒಂದು ಕೋಕೋನಟ್ನ ಕುಡಿದು ರೋಡ್ ಸೈಡ್ ಸ್ಟಾಪ್. ಪ್ಯೂರ್ ಹ್ಯಾಪಿನೆಸ್ ನನಗೆ. ನಮ್ಮ ಐಟನರಿಲಿ ಇದ್ದಿದ್ದು ಬರೀ ಟೆಂಪಲ್ ವಿಸಿಟ್ ಮಾತ್ರ, ಬಟ್ ಇಲ್ಲಿ ಫುಲ್ ಟ್ರಿಪ್ ಈಟಿಂಗ್ ಟೂರ್ ಆಗಿಬಿಟ್ಟಿದೆ. ಎನಿವೇಸ್, ಲವ್ಡ್ ಎವ್ರಿ ಮೂಮೆಂಟ್. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ ನನ್ನ ವ್ಲಾಗ್ ನೋಡಿ ಅಂತ ಅನಿಸುತ್ತೆ. ಐ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.